ಮೈಸೂರು ಅರಮನೆಯಲ್ಲಿ ಶಿವರಾತ್ರಿಯ ಭರ್ಜರಿ ಸಿದ್ಧತೆ. ತ್ರಿನೇಶ್ವರ ಸ್ವಾಮಿ ದೇಗುಲದಲ್ಲಿ ಸಕಲ ತಯಾರಿ ಕೂಡ ನಡೆದಿದೆ. ಮೈಸೂರು ಅರಮನೆಯಲ್ಲಿ ಶಿವರಾತ್ರಿಗೆ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ. ತ್ರಿನೇಶ್ವರ ಸ್ವಾಮಿ ದೇಗುಲದಲ್ಲಿ ಸಕಲ ತಯಾರಿಗಳು ಸಾಗಿವೆ. ಜಿಲ್ಲಾಡಳಿತದಿಂದ ಜೊತೆಗೆ ಶಿವಲಿಂಗಕ್ಕೆ ಚಿನ್ನದ ಶಿವನ ಮುಖವಾಡಕ ಹಾಕುವಂತಹ ಸಿದ್ಧತೆಯೂ ಕೂಡ ನಡೀತಿದೆ. ವಿಶೇಷ ಪೂಜೆಯಾಗತ್ತೆ. ಶಿವಲಿಂಗಕ್ಕೆ ಚಿನ್ನದ ಕೊಳಗವನ್ನು ಧಾರಣೆ ಮಾಡಲಾಗತ್ತೆ. ಆ ಬಗ್ಗೆ ಎಲ್ಲ ಸಕಲ ಸಿದ್ಧತೆಗಳು ನಡೀತಿದೆ. ಬರೋಬ್ಬರಿ 11 kg ಶುದ್ಧ ಚಿನ್ನದಿಂದ ತಯಾರು ಮಾಡಲಾಗಿದೆ. ಈ ಶಿವನ ಕೊಳಗವನ್ನ ಅಂದ್ರೆ ಮುಖವಾಡವನ್ನ ತಯಾರು ಮಾಡಲಾಗಿದೆ. ಈ ಮೈಸೂರ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಚಾಮರಾಜ ಒಡೆಯರವರು ಈ ಚಿನ್ನದ ಕೊಳಗವನ್ನು ಈ ದೇವಸ್ಥಾನ ಸಮರ್ಪಣೆ ಮಾಡಿರ್ತಾರೆ. 54ನೇ ಇಸ್ವಿಯಲ್ಲಿ ಅದನ್ನ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸುಮಾರು 960 ತೊಲಾ ಅಂದ್ರೆ 11 kg ಬರತಕ್ಕಂಥದ್ದಾಗುತ್ತೆ. ಅದು ಪ್ಯೂರ್ ಅಪರಂಜಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಚಿನ್ನದ ಕೊಳಗವನ್ನು ಈ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅವರ ಮಗ ಶ್ರೀಕಂಠ ನರಸಿಂಹರಾಜ ಒಡೆಯರು ಹುಟ್ಟಿದಂತಹ ನೆನಪಿನಾರ್ಥಕವಾಗಿ ಈ 3 ದೇವಸ್ಥಾನಗಳಿಗೆ ಇದನ್ನು ಚಿನ್ನದ ಕೊಳಗವನ್ನು ನೀಡಿರುತ್ತಾರೆ. ಒಂದು ನಮ್ಮ ತ್ರಿನೇಶ್ವರ ದೇವಸ್ಥಾನಕ್ಕೆ ಒಂದು ಕೊಟ್ಟಿದ್ದಾರೆ, ನಂಜನಗೂಡಿ ಶ್ರೀಕಂಠೇಶ್ವರನಿಗೆ ಒಂದು ಕೊಟ್ಟಿರ್ತಕ್ಕಂಥದ್ದು, ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ. ಈ 3 ಒಂದೊಂದು ರೂಪದಲ್ಲಿರತಕ್ಕಂಥದ್ದು. ನಮ್ಮ ಈ ದೇವಸ್ಥಾನದಲ್ಲಿರತಕ್ಕಂತಹ ಒಂದು ಶಿವ ಈ ಮುಖವಾಡವು ಮುದ್ದು ಅಂದ್ರೆ ಒಂದು ಮಗುವಿನ ರೂಪದಲ್ಲಿರ್ತಕ್ಕಂತಹ ಒಂದು ರೂಪದಲ್ಲಿರ್ತಕ್ಕಂಥದ್ದು ತುಂಬಾ ಆನಂದವಾಗಿರ್ತಕ್ಕಂಥ ಇದಾಗಿದೆ. ಅದನ್ನು ಆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಹುಟ್ಟಿದ ನೆನಪಿನ ಸಂದರ್ಭದಲ್ಲಿ ಇದನ್ನು ದಾನವಾಗಿ ಕೊಟ್ಟಿದ್ದಾರೆ, ಉಡುಗೆ ಕೊಟ್ಟಿದ್ದಾರೆ. ಈ ಮೈಸೂರ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಚಾಮರಾಜ ಒಡೆಯರವರು ಈ ಚಿನ್ನದ ಕೊಳಗವನ್ನು ಈ ಮಾಸದ ಅತ್ಯಂತ ವಿಶಿಷ್ಟವಾದ ಆಚರಣೆ ಶಿವಾರಾಧನೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ದಿನ ನಾವು ಮೈಸೂರಿನ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ, ವಿಶಿಷ್ಟವಾದ ಅನುಭವವನ್ನು ನೀಡುವಂತಹ ಶಿವತತ್ವ ಶಾಶ್ವತವಾಗಿ ನೆಲೆಸಿರುವಂತಹ ತಾಣ ಮೈಸೂರು ಅರಮನೆಯ ಪ್ರಾಂಗಣದ ಒಳಗಡೆ ಇರುವಂತಹ ಶ್ರೀ ತ್ರಿನೇಶ್ವರ ತ್ರಿಪುರ ಸುಂದರಿ ದೇವತೆಯ ಜೊತೆಗೆ ನೆಲೆಸಿರುವಂತಹ ಶ್ರೀ ತ್ರಿನೇಶ್ವರ ಟೆಂಪಲ್ನಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಈ ದಿನ ಮಹಾಶಿವರಾತ್ರಿ, ಈ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ದಿನ ಸರ್ಕಾರಿ ರಜೆ ನಾಳೆ ಇರೋದ್ರಿಂದ ಒಂದು ದಿನ ಮುಂಚಿತವಾಗಿ ಚಿನ್ನದ ಕೊಳಗವನ್ನು ತರಬೇಕಾಗಿತ್ತು ಜಿಲ್ಲಾ ಖಜಾನೆಯಿಂದ. ಈ ದಿನದ ಒಂದು ವಿಶಿಷ್ಟತೆಯನ್ನು ನಾವು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ ರುದ್ರಹೋಮದ ಮೂಲಕ ಶಿವಾರಾಧನೆಯನ್ನು, ಶಿವ ಪಂಚಾಕ್ಷರಿ ಸ್ತೋತ್ರ, ಶಿವ ಸಹಸ್ರನಾಮ, ಶಿವ ನಕ್ಷತ್ರ ಮಾಲಿಕೆ ಪಾರಾಯಣವನ್ನು ಮಾಡುವ ಮೂಲಕ ಈ ದಿನ ಶ್ರೀ ಜಯಚಾಮರ